ನಾವು ಯಾವತ್ತೂ ಕುಂಭಮೇಳ ಬಂದಿಲ್ಲ ಸರ್, ಇದೇ ಫಸ್ಟು. ಅಂದರೆ 2019ರಲ್ಲಿ ಒಂದು ಸಲ ಬಂದಿದ್ವಿ. ಅದು ಬಿಟ್ಟರೆ ಈಗಲೇ ಫಸ್ಟು, ಈಗಲೇ ಬರ್ತಿರೋದು. ಹೋದ ಸಲ ಅರೇಂಜ್ಮೆಂಟ್ ಹೋಲಿಸ್ಕೊಂಡ್ರೆ ಈ ಸಲ ಸ್ವಲ್ಪ ಡಲ್ ಇದೆ. ಹೋದ ಸಲ ಫುಲ್ಲು ಸೇತುವೆಗಳೆಲ್ಲ ಹಾಕಿ ಸಖತ್ ಗ್ರ್ಯಾಂಡಾಗಿ ಮಾಡಿದರು. ಬಟ್ ಈ ಸಲ ಏನಾಗಿದೆಯೋ ಗೊತ್ತಿಲ್ಲ, ತುಂಬ ಸಿಂಪಲಾಗಿ ಮಾಡ್ತಾಯಿದ್ದಾರೆ. ಸೇತುವೆ ಎಲ್ಲ ಹಾಕಿಲ್ಲ. ಮತ್ತು ನಾವು ಈಗ ಸ್ನಾನ ಮಾಡ್ಬೇಕು, ಈಗ ಹೋಗಿ ಕಾಯ್ತಿದ್ದೀವಿ ತ್ರಿವೇಣಿ ಸಂಗಮದಲ್ಲಿ. ನಾವು ಇಲ್ಲಿ ಪ್ರಯಾಗ್ರಾಜ್ಗೆಲ್ಲ ಹೋಗೋಕ್ಕಾಗಿಲ್ಲ. ಸೊ ಇಲ್ಲೇ ನಡೀತಿರೋದ್ರಿಂದ ನಾವು ಕೊಳ್ಳೇಗಾಲದವ್ರಲ್ವ, ಪಕ್ಕದಲ್ಲೇ ನಡೀತಿದೆ. ಸೊ ಒಂದು ಖುಷಿ, ಒಂದು ನೆಮ್ಮದಿ. ಅಲ್ಲಿ ಹೋಗೋಕ್ಕಾಗಲಿಲ್ಲ, ಇಲ್ಲೂ ತ್ರಿವೇಣಿ ಸಂಗಮ ಅಲ್ವಾ, ಇಲ್ಲೂ ಕಾವೇರಿ, ಕಪಿಲ, ಸ್ಫಟಿಕ ಸರೋವರಗಳು ಸೇರಿ ಸಂಗಮ ಆಗುವಂಥ ಜಾಗದಲ್ಲಿ ಸ್ನಾನ ಮಾಡಿದ್ರು ಒಳ್ಳೆಯದು. ಒಂದು ಮಾತಿದೆ ಸರ್, ಗಂಗೆಲಿ ಮುಳುಗಿದ್ರೆ ಪಾಪ ಕಳಿಯೋಕ್ಕೆ ಜನ ಹೋಗ್ತಾರೆ ಅಂತ. ಗಂಗೆನೇ ಪವಿತ್ರ ಆಗೋಕ್ಕೆ ಈ ಕಾವೇರಿ ಐಕ್ಯ ಆಗ್ತಾಳೆ ಅಂತ ಒಂದು ಮಾತಿದೆ. ಅಂದರೆ ನಾವು ಜನಗಳು ಪಾಪ ಕಳಿಯೋಕ್ಕೆ ಅಂತ ಗಂಗೆ ಹತ್ರ ಹೋಗ್ತೀವಿ, ಬಟ್ ಅಂಥ ಗಂಗೆನೇ ತನ್ನ ಪವಿತ್ರ ಆಗೋಕ್ಕೆ ಈ ಕಾವೇರಿಯಲ್ಲಿಗೆ ಬಂದು ಐಕ್ಯ ಆಗ್ತಾಳೆ ಅಂತ ಮಾತಿದೆ ಸರ್.